ಈಗ ನೋಡಿರಿ ನಾ ಮಾಡಿ ಟೀ ಟೈಮ್ ಸ್ನ್ಯಾಕ್ಸಿಗೆ ಎಷ್ಟು ಮಸ್ತಾಗಿ ಬಂದ ನೋಡ್ರಿ, ಎಷ್ಟು ಲೇಯರಾಗಿ ಬಂದ ನೋಡ್ರಿ. ಈಗ ನಾನು ನಿಮ್ಗೊಂದು ಮುರಿದು ತೋರಿಸ್ತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದ ನೋಡ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಸಾಯಂಕಾಲ ಟೀ ಟೈಮ್ಗೆ ಏನಾದ್ರು ಸ್ನ್ಯಾಕ್ಸ್ ಬೇಕಲ್ರಿ, ನಾನು ಇವತ್ತೊಂಥರ ಸ್ನ್ಯಾಕ್ಸ್ ಮಾಡಾಕತ್ತೀನಿ. ಆ ಸ್ನ್ಯಾಕ್ಸ್ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾವು ಒಂದು ಕಪ್ಪ ಹೆಸರು ಬೇಳೆ ನೆನೆಸಿಟ್ಟೀನಿ ರೀ, ಒಂದು 2 hours ನೆನೆಸ್ಬೇಕ್ರಿ. ಇವು ಚಲೋತ್ನೇ ನೆಂದಾವ್ರಿ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಇಡೋದಾಗ. ಈಗ ಇವು ನೆಂದಾವು, ಇದು ರುಬ್ಕೊಂಬರ್ತೀನಿ ರೀ. ನಾ ಈಗ ನೀರೆಲ್ಲ ಬಸದು ಬೇಳೆ ಮಾತ್ರ ಹಾಕೊಂಡು ರುಬ್ಕೊಂಬರ್ತೀನಿ ರೀ. ಈಗ ನಾನು ನೆನೆಸಿಟ್ಟಿದ್ನಲ್ರಿ ಹೆಸರು ಬೇಳೆ, ಅವು ಹಾಕ್ಕೋತೀನಿ ನೋಡ್ರಿ. ಈ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೋತೀನಿ ರೀ. ನಾನು ಸ್ವಲ್ಪ ನೀರು ಹಾಕೊಂಡು ರುಬ್ಕೋತೀನಿ ನೋಡ್ರಿ. ಇದು ನುಣ್ಣಾಗ್ಬೇಕ್ರಿ, ಹಂಗಾಗಿ ಸ್ವಲ್ಪ ನೀರು ಹಾಕೋಬೇಕಾಗ್ತೈತಿ. ಈಗ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ನೋಡ್ರಿ. ನೋಡ್ರಿ ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ಈಗ ನಾನು ಹೆಸರು ಬೇಳೆ ನೆನೆಸಿದ್ ರುಬ್ಕೊಂಬಂದಿನಲ್ರಿ ಮಿಕ್ಸಿ ಜಾರಿಗೆ ಹಾಕಿ. ಈಗ ಇದೊಂದು ಪರಾತಿಗೆ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ನಿಮ್ಗೆ ಗಿಡದ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ನುಣ್ಣಗಾಗೈತಿ ನೋಡ್ರಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ರೆ ನುಣ್ಣಗಾಗತ್ತೆ ರೀ ಇದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನಾನು ಸ್ವಲ್ಪ ಅಜ್ವೇನ್ ತೊಗೊಂಡಿನಿ, ಅಜ್ವೇನ್ ಹಾಕೋತೀನಿ ನೋಡ್ರಿ. ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿನಿ, ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಂಡಿನಿ, ಅಚ್ಚ ಖಾರದ ಪುಡಿ ಹಾಕೋತೀನಿ ನೋಡ್ರಿ. ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿನಿ, ಅವು ಹಾಕೋತೀನಿ. ನೀವು ಬಿಳಿ ಎಳ್ಳಾದ್ರೂ ಹಾಕೋಬೋದು, ಕರಿ ಎಳ್ಳಾದ್ರೂ ಹಾಕೋಬೋದು ರೀ. 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೊಂಡಿನಿ. ನೀವು ಅಚ್ಚ ಖಾರದ ಬದಲಿ ಕರಿ ಕಾಳು ಮೆಣಸಿನ ಪುಡಿ ಹಾಕೋಬೋದು ರೀ. ಚಾಟ್ ಮಸಾಲ ಹಾಕೋಬೋದು, ಗರಂ ಮಸಾಲ ಹಾಕೋಬೋದು. ನಾನು ಏನು ಬೇಡ, ಸಿಂಪಲ್ ಆಗಿರ್ಲತ್ ಮಾಡಾಕತ್ತೀನಿ ನೋಡ್ರಿ. ಈಗ ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಖಾರ ಉಪ್ಪು ಎಳ್ಳೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಆಗ್ಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿತೈತೆ ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ನಾನು 1 ಕಪ್ ತೊಗೊಂಡಿನಿ ರೀ. ಈಗ ಇದು ಹಾಕೋತೀನಿ ನೋಡ್ರಿ. ನಾ 1 ಕಪ್ ಪೂರ್ತಿ ಹಾಕೊಂಡಿನಿ, ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಈಗ ನೋಡ್ರಿ ನಾ 1 ಕಪ್ ಹಿಟ್ಟು ಹಾಕೊಂಡಿನಿ. ಈಗ ಇದು ಮೆತ್ತಗಾಗೈತಿ, ಇನ್ನೂ ಅರ್ಧ ಕಪ್ ಹಿಟ್ಟು ಹಿಡಿತೈತ್ರಿ. ನಾನು ಹಾಕೋತೀನಿ ನೋಡ್ರಿ. ನೋಡ್ಕೊಂಡು ಹಾಕೋಬೇಕಾಗ್ತೈತಿ. ನಾನು ಸುಮಾರು ನಮ್ಗೆ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ಇದನ್ನು ನಮ್ಗೆ ಡಿಫ್ರೆಂಟ್ ಆಗಿರಲಿ ಅಂತ ಮಾಡಾಕತ್ತಿದ್ದೆ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ರೀ. ನೀವು ನಿಮ್ಮ ಮನೆ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ ಎಷ್ಟು ಮಸ್ತಾಗಿರ್ತೈತಿ ಅನ್ನೋದು. ಈಗ ನೋಡ್ರಿ ನಾ ಈ ರೀತಿ ನಾದ್ಕೊಂಡಿನಿ. ತೀರಷ್ಟು ಗಟ್ಟಿನೂ ಇಲ್ಲ, ತೀರಷ್ಟು ಮೆತ್ತಗೂ ಇಲ್ಲ, ಮೀಡಿಯಮ್ ಹದ್ದಲ್ಲೇ ಐತಿ ನೋಡ್ರಿ. ನಾನು 1 ಕಪ್ ಹೆಸರು ಬೇಳೆಗೆ 1/2 ಕಪ್ ಗೋಧಿ ಹಿಟ್ಟು ಹಿಡಿದೈತಿ ನೋಡ್ರಿ. ನೀವು ಹೆಸರು ಬೇಳೆ ರುಬ್ಬಾಗ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಹಿಟ್ಟು ಜಾಸ್ತಿ ಹಿಡಿತೈತಿ, ನೀರು ಕಮ್ಮಿ ಹಾಕೊಂಡ್ರೆ ಹಿಟ್ಟು ಕಮ್ಮಿ ಹಿಡಿತೈತಿ. ನೀವು ನೋಡ್ಕೊಂಡು ರುಬ್ಕೋಬೇಕಾಗ್ತೈತಿ. ಈಗ ಇಲ್ಲಿ ನಾನು ಹಿಟ್ಟು ನೆನೆ ಹಾಕ್ಬಿಟ್ಟಿನಿ ರೀ. ಈಗ ಇಲ್ಲಿ 1 ಸ್ಪೂನ್ ತುಪ್ಪ ತೊಗೊಂಡಿನಿ, ಅದಕ್ಕೆ 1 ಸ್ಪೂನ್ ಗೋಧಿ ಹಿಟ್ಟು ಹಾಕೋತೀನಿ ನೋಡ್ರಿ. ಇದು ಸಾಟೆ ಮಾಡ್ಕೋತೀನಿ ರೀ. ನೀವು ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಾಕೊಂಡು ಮಾಡ್ಕೋಬೋದು ರೀ. ನೋಡಿ ಈ ರೀತಿ ಚಲೋ ಹೊತ್ತನೆ ಮಿಕ್ಸ್ ಮಾಡ್ಕೊಂಡ್ರೆ ಇದು ಸಾಟೆ ರೆಡಿ ಆಯ್ತು ರೀ. ಈಗ ನಾನು ಸಾಟೆ ಮಾಡ್ಕೊಂಡೇನಿ ರೀ. ಸಾಟೆ ಎದಕ್ಕೆ ಬೇಕಾಗುತ್ತೆ ಅನ್ನೋದು ನೀವು ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. ಈಗ ನಾನು ಹಿಟ್ಟು ನೆನೆ ಹಾಕ್ಬಿಟ್ಟಿದ್ನಲ್ರಿ. ಈಗ ಇದ್ರಾಗ ಉಳ್ಳಿ ಮಾಡ್ಕೋತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ಉಳ್ಳಿ ಮಾಡ್ಕೊಳಕತ್ತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಮಾಡ್ಕೊರಿ. ನಾರ್ಮಲಾಗಿ ಚಪಾತಿಗೆ ಏನು ಮಾಡ್ಕೋತೀವಲ್ರಿ, ಆ ಸೈಜಲ್ಲಿ ಮಾಡ್ಕೊಂಡ್ರೆ ಸಾಕ್ರಿ. ಈಗ ನೋಡ್ರಿ ನಾನು ಒಂದಿಷ್ಟು ಉಳ್ಳಿ ಆಗ್ಯಾವ ನೋಡ್ರಿ. ಎಂಟರಿಂದ 9 ಉಳ್ಳಿ ಆಗ್ಯಾವ ನೋಡ್ರಿ. ಈಗ ಇದ್ರಾಗ ಒಂದು ಉಳ್ಳಿ ತೊಗೊಂಡು ಲಟ್ಟಿಸ್ಕೋತೀನಿ ನೋಡ್ರಿ. ಈಗ ನಾ ಒಂದು ಉಳ್ಳಿ ತೊಗೊಂಡಿನಲ್ರಿ, ಈಗ ಇದು ಲಟ್ಟಿಸ್ಕೋತೀನಿ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋತೀನಿ ನೋಡ್ರಿ. ನೀವು ಎಣ್ಣೆ ಹಚ್ಚಾದ್ರೂ ಲಟ್ಟಿಸ್ಬೋದು, ಹಿಟ್ಟು ಹಚ್ಚಾದ್ರೂ ಲಟ್ಟಿಸ್ಬೋದು. ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳಕತ್ತೀನಿ ನೋಡ್ರಿ. ಇದು ನಾರ್ಮಲಾಗಿ ತಳ್ಳಗ ಲಟ್ಟಿಸ್ಕೊಂಡ್ರೆ ಸಾಕು. ನೋಡ್ರಿ ಈ ರೀತಿ ಲಟ್ಟಿಸ್ಕೊಂಡ್ರೆ ಸಾಕು. ಇದು ಹೆಸರು ಬೇಳೆ ಗೋಧಿ ಹಿಟ್ಟು ಇರ್ತೈತಿಲ್ಲ, ಆರೋಗ್ಯಕ್ಕೂ ಒಳ್ಳೇದ್ರಿ. ಈ ರೀತಿ ಲಟ್ಟಿಸ್ಕೊಂಡಿನಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಉಳ್ಳಿ ಲಟ್ಟಿಸ್ಕೊತೀನಿ ನೋಡ್ರಿ. ತೀರಾ ಅಷ್ಟು ತಳಗೂ ಇಲ್ಲ, ತೀರಾ ಅಷ್ಟು ದಪ್ಪನೂ ಇಲ್ಲ, ಮೀಡಿಯಮ್ ಹದಲ್ಲೇ ಐತೆ ನೋಡ್ರಿ. ಈಗ ನಾ ಒಂದು 5 ಚಪಾತಿ ಲಟ್ಟಿಸ್ಕೊಂಡಿನಿ ರೀ. ಈಗ ಇದಕ್ಕೆ ಸಾಟೆ ಏನು ರೆಡಿ ಮಾಡಿಟ್ಟಿದ್ನಲ್ರಿ, ಅದು ಹಚ್ಕೋತೀನಿ ನೋಡ್ರಿ. ಈ ಚಪಾತಿ ತುಂಬ ಸಾಟೆ ಏನು ಮಾಡ್ಕೊಂಡಿದ್ನಲ್ಲ ಅದು ಸವರ್ಕೋತೀನಿ ನೋಡ್ರಿ. ಈ ರೀತಿ ಚಪಾತಿ ತುಂಬ ಸವರ್ಕೋಬೇಕಾಗ್ತೈತೆ ರೀ. ಇದೇ ರೀತಿ ಎಲ್ಲ ಚಪಾತಿಗೂ ಸವರ್ಕೋಬೇಕಾಗ್ತೈತೆ. ಎಲ್ಲ ಚಪಾತಿ ಸವರು ತೋರಿಸೋರು ಹಿಡಿಯೋ ಲೆಂದಿ ಆಗುತ್ತೆ ರೀ. ಹಾಗಾಗಿ ನಾನು ಲಾಸ್ಟ್ನೇ ಚಪಾತಿ ತೋರಿಸ್ತೀನಿ ನೋಡ್ರಿ.
ಈಗ ನೋಡಿರಿ ನಾನು 4ನೇ ಚಪಾತಿಗೆ ಹಚ್ಕೊಂಡು ಪೂರ್ತಿ ಈಗ 5ನೇ ಚಪಾತಿ ಹಾಕ್ಕೋತೀನಿ ನೋಡಿರಿ. ಈ ರೀತಿ ಪೂರ್ತಿಯಾಗಿ ಸವರ್ಕೋಬೇಕ್ರಿ. ಚಪಾತಿ ತುಂಬ ಹರಡ್ಬೇಕ್ರಿ. ಈಗ ಲಾಸ್ಟ್ನೇ ಚಪಾತಿ ಹಾಕ್ಕೋತೀನಿ ನೋಡಿರಿ. ಇದಕ್ಕೇನು ಸವರೋದು ಬೇಡ್ರಿ. ಈಗ ಇದೊಂದು ಸ್ವಲ್ಪ ಲೈಟಾಗಿ ಲಟ್ಟಿಸ್ಕೋತೀನಿ ನೋಡಿರಿ. ಅಂದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದು ಅಷ್ಟೇ ರೀ. ನೋಡಿರಿ ನಾ 5 ಚಪಾತಿ ಮಾಡೀನಿ. ಇಷ್ಟು ದಪ್ಪಾಗ್ಯಾವ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ. 2, 3, 4 ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈ ರೀತಿ ಸ್ವಲ್ಪ ಲೈಟಾಗಿ ಲಟ್ಟಿಸ್ಕೋಬೇಕಾಗ್ತೈತೆ ರೀ. ಈಗ ನೋಡಿರಿ ನಾನು ಲಟ್ಟಿಸ್ಕೊಂಡಿನಿ. ಈಗ ಇದು ಕಟ್ ಮಾಡ್ಕೋತೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ನೀವು ಆ ಶೇಪಲ್ಲಿ ಕಟ್ ಮಾಡ್ಕೊರಿ. ಈಗ ನಾನು ಕಟ್ ಮಾಡ್ಕೋತೀನಿ ನೋಡಿರಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ನೀವು ಆ ಶೇಪಲ್ಲಿ ಕಟ್ ಮಾಡ್ಕೊರಿ. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಿದ್ದೀನಿ ನೋಡಿರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು ರೀ. ನಾನು ಈ ಸೈಜಲ್ಲಿ ಮಾಡಾಕತ್ತೀನಿ ನೋಡಿರಿ. ನಾನು ಪಿಜ್ಜಾ ಕಟ್ರಲ್ಲೇ ಕಟ್ ಮಾಡಾಕತ್ತೀನಿ. ನೀವು ಬೇಕಾದ್ರೆ ಚಾಕುಲೇನ ಮಾಡ್ಕೋಬೋದು ರೀ. ನೋಡಿರಿ ನಾನು ಈ ಸೈಜಲ್ಲಿ ಮಾಡಾಕತ್ತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೊರಿ. ಇದೇನು ಸೇಪ್ ಏನು ಮುಖ್ಯ ಅಲ್ರಿ, ಟೇಸ್ಟ್ ಮುಖ್ಯ ರೀ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೆ ಕಟ್ ಮಾಡ್ಕೋಬೋದು ರೀ. ಈಗ ನೋಡಿರಿ ನಾನು ದಂಡಿ ಎಲ್ಲ ತಕ್ಕೋತೀನಿ ನೋಡಿರಿ. ಈ ಥರ ಆಗ್ಯಾವ ನೋಡಿರಿ. ನೋಡಿರಿ ನಿಮ್ಗೆ ಲೇಯರ್ ಕಾಣಕತ್ತಿರ್ಬೇಕು. ಈ ರೀತಿ ಕಟ್ ಮಾಡ್ಕೊಂಡೆ ನೋಡಿರಿ. ಈಗ ನಾವೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡ್ರೆ ಈಗ ಇವು ಎಣ್ಣೆಗೆ ಕರಿಬೇಕು. ಹಾಗಾಗಿ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇವು ಮುಳುಗೋಷ್ಟು ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾ ಮಾಡ್ಕೊಂಡಿರೋ ಬಿಡ್ತೀನಿ ನೋಡಿರಿ. ನೀವು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಒಮ್ಮೆ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಫ್ರೈ ಆಗ್ತಾವೆ, ಒಳಗೆ ಫ್ರೈ ಆಗಿರಲ್ರಿ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಇದು ಹೆಸರು ಬೇಳೆ ಗೋಧಿ ಹಿಟ್ಟು ಇರ್ತೈತಲ್ಲ ರೀ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಈ ಥರ ಮಾಡಿಟ್ರೆ ಎನಿ ಟೈಮ್ ತಿನ್ಬೋದು ರೀ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸಿಗೆ ಏನಾರು ಕೇಳ್ತಾರಲ್ಲ ಆವಾಗ ಕೊಡ್ಬೋದು ರೀ. ಇಲ್ಲ ಬಾಕ್ಸಿಗೂ ಸ್ನ್ಯಾಕ್ಸಿಗೆ ಹಾಕಿ ಕಳಿಸ್ಬೋದು ರೀ. ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ. ಸ್ವಲ್ಪ ಫ್ರೈ ಆಗಲ್ರಿ. ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಳ್ರಿ. ನೋಡಿರಿ ಎಣ್ಣೆ ಫ್ರೈ ಆದಂಗೆ ತವೆ ಮೇಲೆ ಬರ್ತಾವೆ ನೋಡಿರಿ. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕ್ರಿ. ಈಗ ನೋಡಿರಿ ಇವು ಫ್ರೈ ಆಗ್ಯಾವು. ನಾನು ತಕ್ಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ಕೆಂಪು ಬೇಕು ಎಷ್ಟು ವೈಟ್ ಬೇಕು ನೋಡಿಕೊಂಡು ನೀವು ತಕ್ಕೋಬೋದು ರೀ. ನಾನು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಾಕತ್ತೀನಲ್ಲ, ಹಿಂಗಾಗಿ ಫ್ರೈ ಆಗ್ಯಾವ್ರಿ. ತಕ್ಕೋತೀನಿ ನೋಡಿರಿ. ನೀವು ನಿಮ್ಮ ಮನೆ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತಾವೆ ಅನ್ನೋದು. 1 ಕಪ್ ಗೋಧಿ ಹಿಟ್ಟು 1 ಕಪ್ ಹೆಸರು ಬೇಳೆ ಇತ್ತಂದ್ರೆ ಈ ರೀತಿ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡಿ ಇಟ್ಕೊಂಡ್ಬಿಡ್ಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ. ಈ ಸೌಂಡ್ ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಂದವ ಅನ್ನೋದು. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ನಾ ಮಾಡಿ ಟೀ ಟೈಮ್ ಸ್ನ್ಯಾಕ್ಸಿಗೆ ಎಷ್ಟು ಮಸ್ತಾಗಿ ಬಂದ ನೋಡಿರಿ. ಎಷ್ಟು ಲೇಯರಾಗಿ ಬಂದ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮಗೂ ಗೊತ್ತಾಗ್ತಾವೆ ರೀ. ಈಗ ನಾನು ನಿಮಗೊಂದು ಮುರಿದು ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದ ನೋಡಿದ್ರಲ್ರಿ ವೀಕ್ಷಕರೇ. 1 ಕಪ್ ಹೆಸರು ಬೇಳೆ 1 ಕಪ್ ಗೋಧಿ ಹಿಟ್ಟಿಂದ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋದನ್ನು. ಈ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.